ಅವರು ತುಮಕೂರ್ಗೆ ಹೋಯ್ದ್ರಂತೆ. ಒಂದು ಡ್ರಾಮಾ, ನಿಮ್ಗೆ ತೆಲುಗು ಬರೋದ್ರಿಂದ ಹೇಳ್ತಾ ಇದ್ದೀನಿ. ಡ್ರಾಮಾ ಹೆಸರು ತಪ್ಪು ಎವರದಿ ಅಂತ, ತಪ್ಪು ಯಾರ್ದು ಅಂತ. ಹಾಪ್ಲೆಸ್ ಡ್ರಾಮಾ ಅಂತದು. ಕೈಲಾಸಂಗೆ ಕೋಪ ಬಂದ್ಬಿಡ್ತು. ಟಿ.ಪಿ. ಕೈಲಾಸಂ ವಾಸ್ ಎ ಗ್ರೇಟ್ ಮ್ಯಾನ್. ಹಿ ವಾಸ್ ಕಾಲ್ಡ್ ಬರ್ನಾರ್ಡ್ ಶಾ ಆಫ್ ಕರ್ನಾಟಕ. ಆ ರೀತಿ ಕೊನೆಗೆ ಆ ಹೀರೋ ಬಂದು ಬನ್ನಿ ಹರ್ಕೊಂಡು ತಪ್ಪು ಎವರದಿ ಅಂತ ಓಡಾಡ್ತಾನೆ. ಕೈಲಾಸಂ ತಪ್ಪು ನಾದಿ WHS వచ్చింದೇನೆ, ಕಾಸು ಕೊಟ್ಟು ಬಂದಿದ್ದೇನೆ, ನಂದು ತಪ್ಪು ಅಂತ. ಸರ್ಕಾರದ್ದು ತಮ್ದೆಲ್ಲರದು ಕೂಡ ತಪ್ಪು ಅಂತ ನೀವು ಹೇಳೋದು ನಿಜ. ಅದು ನೀವು ಹೇಳೋದು ಸತ್ಯನೂ ಕೂಡ ಹೇಳ್ತೇನೆ. ಯಾಕೆ ಅಂತ ಹೇಳ್ತೇನೆ. ನೀವು ಹೇಳೋದು ಸತ್ಯ ಇದೆ, ಈ ವಿಷಯದಲ್ಲಿ ಇದೆ, ಹೇಳ್ತೇನೆ. ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗ ಸದನದ ಚರ್ಚೆಯನ್ನ ಸರ್ಕಾರ ಅಂತೂ ಗಂಭೀರವಾಗಿ ತಗೊಂಡಿದೆ. ಇದನ್ನ ಆಯೋಗ ಕೂಡ ಗಂಭೀರವಾಗಿ ತಗೊಂಡಿದೆ. ಐ ಹೋಪ್ that the commission also takes note of the sentiment expressed in this house, and ಈ ಸದನ ಜನಗಳ ಭಾವನೆಯ ಪ್ರತಿಬಿಂಬ ಇದು. This house reflects the will of the people, and ಇವತ್ತು people have spoken, and I hope for its own interest and for the interest of the state, the commission also takes note of the severe disenchantment expressed by this house. I hope so too. ಅದನ್ನ ಹೇಳಿ ಆದಗಂತೇಳಿ ಬರೀ ಹೋಪ್ ಮೇಲೆ ನಿಮ್ದು ಉತ್ತರ ಇಲ್ಲ. ನಮ್ಮ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಈಗ ಮಾನ್ಯ ಪ್ರತಿಪಕ್ಷದ ನಾಯಕರು ಇವ್ರನ್ನೇನಾದ್ರೂ ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗ್ಬೇಕು, ನೀವು ಇದಕ್ಕೆ ಪನಿಷ್ಮೆಂಟ್ ಆಗಬೇಕು ಅಂತ. ನಾನು ವಿಷಯಾಂತರ ಮಾಡಲಿಕ್ಕೆ ಅಥವಾ ಸಮಜಾಯಿಷಿ ಮಾಡ್ಕೊಳ್ಳಿಕ್ಕೆ ಇದನ್ನು ಹೇಳ್ತಾ ಇಲ್ಲ. ಇದರಲ್ಲಿ ನಿಮ್ದು ಎಷ್ಟು ಪಾತ್ರ ಇದೆ, ನಮ್ದು ಅಷ್ಟೇ ಪಾತ್ರ ಇದೆ. ರಾಜ್ಯದ ಈ ನೇಮಕಾತಿಯಲ್ಲಿ ಒಂದು ಅತ್ಯಂತ ಮೋಸ್ಟ್ ಕಾಂಟ್ರವರ್ಷಿಯಲ್ ರಿಕ್ರೂಟ್ಮೆಂಟ್ CIDಗೆ ಹೋಯ್ತು. ಅಲ್ಲಿ ತಪ್ಪಾಗಿದೆ ಅಂತ ಸಾಬೀತಾಯಿತು. ಅದನ್ನ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರು. ಹೈಕೋರ್ಟ್ ಸಿಂಗಲ್ ಬೆಂಚ್, ಡಬಲ್ ಬೆಂಚ್, ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಎಲ್ಲಾ ಕಡೆ ನೇಮಕಾತಿಯಲ್ಲಿ ತಪ್ಪಾಗಿದೆ ಅಂತ ಪ್ರೂವ್ ಆಯ್ತು. ಅದನ್ನ ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಇಬ್ಬರೂ ಸೇರಿ ಅವ್ರನ್ನ ರೆಗ್ಯುಲರೈಸ್ ಮಾಡಿದೆವು. ಹೈಕೋರ್ಟ್ ಅಲ್ಲಿ ರಿಲೀಫ್ ಸಿಗ್ಲಿಲ್ಲ. CID ಎನ್ಕ್ವೈರಿ ಆಯ್ತು. CID ಎನ್ಕ್ವೈರಿಯಲ್ಲಿ ತಪ್ಪಾಗಿದೆ ಅಂತ ಪ್ರೂವ್ ಆಯ್ತು. ಹೈಕೋರ್ಟ್ನವರು ಏನು ನೀವು ಗೌರ್ಮೆಂಟ್ ಡಿಸಿಷನ್ ತಗೊಳ್ಳಿ ಅಂದ್ರೆ ಗೌರ್ಮೆಂಟ್ಗೂ ಅಲ್ಲ, ತಪ್ಪಾಗಿದೆ ಅಂತ ಹೈಕೋರ್ಟ್ನವರು ಒಪ್ಕೊಂಡ್ರು. ಅದನ್ನ ನಾವು ರೆಗ್ಯುಲೈಸ್ ಮಾಡಿದ್ವಿ. ಫಸ್ಟ್ ನಿಮ್ಗೆ ಹೇಳೋದಕ್ಕೊಂದು ನಾನು ಹೇಳ್ಕೊಳ್ತೇನೆ, ನಾವು ಮಾಡಿದೀವಿ, ನೀವು ಮಾಡಿದೀವಿ. ಈ ರೀತಿ ಇದೆ. ಹಾಗಂತೇಳಿ ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ, ವಾಸ್ತವಾಂಶ ಇದೆ. ಅವ್ರು ಹೇಳಿದಕ್ಕೆ ಅದಕ್ಕೆ ಹೇಳಿದೆ, ಮಾದಿ ತಪ್ಪುಂದಿ ಇದೆ. ಈಗ ಹೇಳ್ಬಿಡ್ತೇನೆ. ಈಗ ಅವರು ಇನ್ನೊಂದು ವಿಷಯ ಹೇಳಿದ್ದಾರೆ. ಇತ್ತೀಚೆಗೆ ಈಗ ಏನು ಇಂಟರ್ವ್ಯೂ ಸ್ಟೇಜ್ಗೆ ಹೋಗಿದೆ, ಅಲ್ಲಿ ಒಂದು ರೂಮಲ್ಲಿ ಇರೋರು 11 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ. ನಾನು ಸದನದಲ್ಲಿ ಮನವಿ ಮಾಡೋದು ಅಧ್ಯಕ್ಷರೇ, ಕೇವಲ ಅನುಮಾನದ ಆಧಾರದ ಮೇಲೆ ನಾವು ಇನ್ನೊಂದು ಎಕ್ಸಾಮ್ ಮಾಡ್ತೀವಿ ಅಂದ್ರೆ ಇನ್ನೊಂದು ವರ್ಷ ಮುಂದಕ್ಕೆ ಹೋಗುತ್ತೆ. ಅನುಮಾನದ ಆಧಾರದ ಮೇಲೆ ಬೇಡ, ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು. ಏನಾದರೂ ನೀವು ಹೇಳಿದ ಪಾಯಿಂಟ್ ಅನ್ನ ವಿ ವಿಲ್ ಎಕ್ಸಾಮಿನ್ ಅಗೇನ್. ಅದರಲ್ಲಿ ಏನಾದರೂ ತಪ್ಪಾಗಿದ್ರೆ ಎಸ್ ವಿ ವಿಲ್ ಕರೆಕ್ಟ್ ಇಟ್ ಅಂಡ್ ವಿ ವಿಲ್ ಅನಲ್ ದ ಎಕ್ಸಾಮ್. ಬಟ್ ಒಂದು ರೂಮಲ್ಲಿ 11 ಜನ ಸೆಲೆಕ್ಟ್ ಆಗಿದ್ದ ಅಷ್ಟೇನೆ ಅನುಮಾನಕ್ಕೆ ನಾವು ಏನಾದರೂ ಆ ರೀತಿ ತೀರ್ಮಾನ ತಗೊಂಡ್ರೆ ಇದಕ್ಕೆ ಈಗ ಬಹುಶಃ 5,500 ಮಕ್ಕಳು ಈ ಪರೀಕ್ಷೆ ಬರೆದಿದ್ದಾರೆ. ಅವರೆಲ್ಲ ಮತ್ತೆ ಬರಿಬೇಕು ಅಂದ್ರೆ ಇನ್ನೊಂದು ಇಶ್ಯೂ ಬರುತ್ತೆ. ನಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಕೇಳ್ತಾರೆ, ಅದಕ್ಕೊಂದು ಕೊಡಬೇಕು. ಇವೆಲ್ಲ ಅದರಲ್ಲಿ ಮತ್ತೆ 2 ವರ್ಷ ನೇಮಕಾತಿ ಮುಂದಕ್ಕೆ ಹೋಗುತ್ತೆ. ಹಾಗಂತೇಳಿ ನಾನು ತಳ್ಳಾಗ್ತಾ ಇಲ್ಲ. ನಿಮ್ಮ ಕನ್ಸರ್ನ್ಸ್ ಅನ್ನ ವಿ ವಿಲ್ ಎಕ್ಸಾಮಿನ್. ಇಫ್ ದೇರ್ ಇಸ್ ಎನಿ ಬೇಸಿಸ್ ಫಾರ್ ಇಫ್ ಎನಿ ಮ್ಯಾಲ್ ಪ್ರಾಕ್ಟಿಸ್ ಹ್ಯಾಸ್ ಹ್ಯಾಪೆಂಡ್, ಕೊಡಿ. ವಿ ವಿಲ್ ಎಕ್ಸಾಮಿನ್. ಏನಾದ್ರೂ ತಪ್ಪಾಗಿದ್ರೇನು ಮುಚ್ಚಾಕೋ ಪ್ರಸಂಗ ಅಂತೂ ಇಲ್ಲ ಮಾನ್ಯ ಅಧ್ಯಕ್ಷರೇ. ಮುಂದುವರೆದು ಸುನಿಲ್ ಕುಮಾರ್ ಅವರು
ಅವರು ಮೊನ್ನೆನೂ ಮಾತಾಡ್ತಾ ಆರಂಭದಲ್ಲೂ ಕೂಡ ಹೇಳಿದ್ರು, ಇವತ್ತು ಅದನ್ನೇ ಹೇಳಿದ್ರು. ಅವ್ರು ಕೋಟ್ ಮಾಡ್ತೇನೆ, ಭವಿಷ್ಯ ಕೊಡುವಂತಹ ಕೇಂದ್ರದಲ್ಲಿಯೇ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಅವ್ಯವಹಾರಗಳು ನಡೆದರೆ ಅಲ್ಲಿ ಭ್ರಷ್ಟಾಚಾರಕ್ಕೆ ತುತ್ತಾಗಿ ಕೆಲಸವನ್ನು ಪಡೆದ ಯುವಕರು ಇಲ್ಲಿ ತಹಶೀಲ್ದಾರಾಗಿ ಏನು ಕೆಲಸ ಮಾಡಲು ಸಾಧ್ಯ ಅಂಥೇಳಿ, ಅದಕ್ಕೆ ಸುರೇಶ್ ಕುಮಾರ್ ಅವರು ಸೇರಿ ಮೇಲೆ ಚೆನ್ನಾಗಿ ಬರ್ತಿದ್ದೀವಿ, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ. ಅಲ್ಲಿ ಒಂದು ಬಾರಿ ಇದು ಪ್ರವೇಶ ಮಾಡೋವಾಗ್ಲೇನೆ ಕಪ್ಪ ಕಾಣಿಕೆ ಕೊಟ್ಟು ಇಲ್ಲಿ ಪ್ರವೇಶ ಮಾಡಿದ್ರೆ ಇನ್ನೇನ್ ಮೊದಲನೇ ದಿನದಿಂದ ಏನ್ ಕೆಲಸ ಮಾಡ್ತಾರೆ ಅಂತ ಅದನ್ನ ಹೇಳ್ತಾ ಅವ್ರು ಹೇಳಿದ್ದು ಸಾರಾಂಶ ಏನು ಅಂದ್ರೆ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಮೊದಲು ಇಂಟರ್ವ್ಯೂನಲ್ಲಿ ನಡೀತಾ ಇತ್ತು ಮ್ಯಾನಿಪುಲೇಷನ್, ಈಗ ಅದೆಲ್ಲವೂ ಕೂಡ ಎಕ್ಸಾಮ್ಗೆ ಶಿಫ್ಟ್ ಆಗಿದೆ ಅನ್ನುವಂಥದ್ದು. ಸೊ ಅದನ್ನು ಕೂಡ ನಾವು ಈಗ ಅರ್ಥ ಮಾಡ್ಕೊಂಡಿದ್ದೇವೆ. ನಾವು ಏನೇ ಇದನ್ನ ಸ್ಟ್ರೀಮ್ಲೈನ್ ಮಾಡಬೇಕಾದ್ರೆ ಇನ್ಮೇಲೆ ಎಕ್ಸಾಮ್ಸ್ ಅನ್ನ ನಾವು ಸ್ಟ್ರೀಮ್ಲೈನ್ ಮಾಡದೆ ಇದು ಸುಧಾರಣೆ ತರಲಿಕ್ಕೆ ಆಗೋದಿಲ್ಲ. ಓಕೆ, ಬೇರೆ ಕಡೆ ಎಲ್ಲ ಎಕ್ಸಾಮ್ಸ್ ಪಾರದರ್ಶಕವಾಗಿ ನಡೀತಾ ಇದೆ, ಇವ್ರಿಗೆ ಯಾಕೆ ನಡೆಸ್ಲಿಕ್ಕೆ ಆಗೋದಿಲ್ಲ? ದಿಸ್ ಇಸ್ ದ ಮೇಜರ್ ಚಾಲೆಂಜ್. ಇದನ್ನ ಖಂಡಿತ ಸರ್ಕಾರ ಒಂದು ಸವಾಲಾಗಿ ನಾವು ತಗೊಳ್ತೇವೆ. ಓಕೆ, ಇಫ್ ನೆಸೆಸರಿ ನಾನು ಮುಖ್ಯಮಂತ್ರಿಗಳಿಗೆ ಸದನ ಸಮಿತಿ ಹೇಳಿದ್ದೇನೆ, ಅದರ ಮೇಲೆ ಇದನ್ನ ಟೈಮ್ ಟು ಟೈಮ್ ಸೂಪರ್ವೈಸ್ ಮಾಡೋದಕ್ಕೆ ಬೇಕಾದ್ರೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿ. ಯಾಕಂದ್ರೆ ಸರ್ಕಾರದ ಒಳಗಡೆ ಇರೋರು ಕೂಡ ಅವರು ಸೆಕ್ರೆಟರಿನ ಕರೆಸಿ ಮಾತಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ವಿ ವಿಲ್ ಎಕ್ಸ್ಪ್ಲೋರ್ ದಟ್ ಆಪ್ಷನ್ ಆಲ್ಸೋ. ಸೊ ಎಕ್ಸಾಮ್ ಸೈಕಲ್, ಎಕ್ಸಾಮ್ ಅನ್ನ ಸುಧಾರಣೆ ತರಲಿಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡ್ತೇವೆ. ಸದನ ಸಮಿತಿಯಿಂದನೂ ಅದ್ರ ಬಗ್ಗೆ ಶಿಫಾರಸ್ಸಿದ್ರೆ ವಿಲ್ ಎಕ್ಸಾಮ್. ಇನ್ನೊಂದು ಮಾತು ಅವ್ರು ಹೇಳಿದ್ರು, ಈಗ 5 ವರ್ಷಕ್ಕೆ ಅಂತ ನೀವು ಹೇಳಿದಿರಾ, ಇದನ್ನ ನಿಜವಾಗಿ ಇಂಪ್ಲಿಮೆಂಟ್ ಮಾಡಕ್ ಆಗುತ್ತಾ ಅಂತ. ಅದರಲ್ಲಿ ಬರೋ ಸಮಸ್ಯೆಗಳು ನನಗೂ ಸ್ವಲ್ಪ ಅರಿವಿದೆ. ಯಾಕಂದ್ರೆ ಹೇಳೋದು ಸಲೀಸು, ಮಾಡಕ್ ಹೋದಾಗ 100 ಮಜಲುಗಳು ತನಗೆ ತಗೊಳ್ತವೆ. ಆದ್ರೆ ಅವೆಲ್ಲ ಸಮಸ್ಯೆಗಳು ಇದಾವೆ ಅಂತ ಅರ್ಥ ಮಾಡಿಕೊಂಡೇ ನಾವು ಸದನಕ್ಕೆ ಮಾತನ್ನ ಕೊಡ್ತಾ ಇದ್ದೇವೆ. ಸವಾಲಿದೆ ಸಭಾಧ್ಯಕ್ಷರೇ. 5 ಇಯರ್ಸ್ಗೆ ಅಡ್ವಾನ್ಸ್ ಪ್ಲಾನ್ ಮಾಡಕ್ಕಾಗುತ್ತಾ? ಇಟ್ಸ್ ರಿಯಲಿ ಚಾಲೆಂಜಿಂಗ್. ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್. ಬಟ್ ಅದೆಲ್ಲ ಕಾಂಪ್ಲೆಕ್ಸಿಟಿ ಇದ್ದು ನಾವು ಒಪ್ಕೊಂಡಿದ್ದೇವೆ. FD ವರೆಗೂ ಮಾತಾಡಿನೇ ಇಲ್ಲಿ ಹೇಳ್ತಾ ಇದ್ದೇವೆ CM ಸಮ್ಮುಖದಲ್ಲಿ. ವಿ ಆರ್ ಹೋಪ್ಫುಲ್ ವಿ ಕ್ಯಾನ್ ಬ್ರಿಂಗ್ ಇಟ್ ಅಬೌಟ್. ವಿ ಆರ್ ಹೋಪ್ಫುಲ್. ಅಂಡ್ ನಾನು ಉತ್ತರ ಕೊಡುವಾಗ ನಾಳೆ ಸಾಧಕ ಬಾಧಕ ಏನೇ ಇರ್ಬೋದು, ಆದರೆ ಗೌರ್ಮೆಂಟ್ ಇಂಟೆಂಟ್ ಅಲ್ಲಿ ಯಾವುದು ಕೂಡ ಕಲ್ಮಶ ಇಲ್ಲದೆ ನಾನು ಉದ್ದೇಶದಿಂದ ಹೇಳಿದ್ದೇವೆ, ಅದನ್ನ ಮಾಡ್ತೇವೆ. ಇನ್ನು ಮುಂದುವರೆದು ಯಾವುದೇ ಪ್ರಕರಣದಲ್ಲಿ ಈಗ ಹಿಂದೆ CIDಗೆ ಕೊಟ್ಟಿದ್ದೇವೆ, ಬೇರೆ ಯಾವುದೇ ನಿರ್ದಿಷ್ಟ ಪ್ರಕರಣ ಇದ್ರೆ ಬೇಕಾದ್ರೆ ನಾವು ತನಿಖೆ ಮಾಡ್ತೇವೆ. ಇದರಲ್ಲಿ ಏನು ನಮ್ಗೆ ಸಮಜಾಯಿಸಿ ಡಿಫೆಂಡು ಇಲ್ಲ. ನಾನು ಯಾಕೋ ಪ್ರತಿಪಕ್ಷದ ನಾಯಕರು ಬಹುತೇಕ ಕೇಳಿಸ್ಕೊಂಡಿದ್ದಾರೆ, ಆದ್ರೆ ನಾನು ಹೇಳಿದೆ ಇದನ್ನೇನು ಡಿಫೆಂಡ್ ಮಾಡ್ಕೊಳ್ಳೋ ಅಂತ ಕೆಲಸ ನಾವು ಮಾಡ್ತಾ ಇಲ್ಲ. ಅದ್ರಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ನಮ್ದು ಏನು ಕೂಡ ಇಲ್ಲ. ಅದು ಸದನದ ಅಭಿಪ್ರಾಯದ ಜೊತೆಗೆ ಸರ್ಕಾರನೂ ಇದೆ. ಇದನ್ನ ನಾನು ಸ್ಪಷ್ಟವಾಗಿ ಈಗ ಎರಡೇ ನಿಮಿಷ. ಮಾನ್ಯ ಅಧ್ಯಕ್ಷರೇ, KPSC ಅಭ್ಯರ್ಥಿಗಳು ಅಭ್ಯಾಸ ಮಾಡುವಂತ ದೊಡ್ಡ ಕೇಂದ್ರ ನನ್ನ ಕ್ಷೇತ್ರ ಧಾರವಾಡ. ಲಕ್ಷಾಂತರ ಜನ ಅಲ್ಲೇ ಅಭ್ಯರ್ಥಿಗಳು ಹೇಳಿದ್ರಲ್ಲ ಅಲ್ಲಲ್ಲ, ಅದರಲ್ಲಿ ಅವ್ರದ್ದು ಗೋಳು, ಅವ್ರದ್ದು ನೋವು ನೀವು ನೋಡ್ಬಿಟ್ರ, ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಬಂದು ಅವ್ರು ಬಂದಲ್ಲ ಇದರಲ್ಲಿ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಕಳೆದ ವರ್ಷ 2 ದಿನ ಸುಮಾರು 2-3 ಗಂಟೆ ನೀವು ಅವಕಾಶ ಮಾಡಿದ್ದೀರಿ. ಅದ್ರ ಪ್ರಕಾರ ಬಹಳ ಉತ್ತಮ ರೀತಿಯಿಂದ KPSC ಬಗ್ಗೆ ಮಾತಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ಅದನ್ನು ಮೆಚ್ಕೊಂಡ್ರು. ಹೌದು ಅಶೋಕ್ ಅವರು, ನೀವು ಹೇಳಿದ್ದೆಲ್ಲ ಸರಿ ಇದೆ, ನಾವು ಇದು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ. ಆದ್ರೆ ಇವತ್ತು ಅದೆಲ್ಲ ಚರ್ಚೆ ಆದ್ಮೇಲೆ ಕನ್ನಡ ರೀ ಎಕ್ಸಾಮಿನೇಷನ್ ಮಾಡಿದ್ರು. ಆ ಎಕ್ಸಾಮಿನೇಷನ್ ಅಲ್ಲಿ ಕೂಡ ಕ್ವಶನ್ ಪೇಪರ್ ಅದು ಟ್ರಾನ್ಸ್ಲೇಷನ್ ಯಾವ ರೀತಿ ತಪ್ಪಾಗಿತ್ತು ಅಂತ ಹೇಳಿ ಇಡೀ ರಾಜ್ಯಕ್ಕೆ ಗೊತ್ತಾಯ್ತು. ಹಾಲ್ ಟಿಕೆಟ್ ರಾತ್ರಿ ಕೊಡ್ಬೇಕಂತಂದ್ರೆ ರಾತ್ರಿ 3 ಗಂಟೆ 4 ಗಂಟೆ ಅಲ್ಲ ಚರ್ಚೆ ಆಗಿ ಉತ್ತರ ಬಂದು ಸದನ ಸಮಿತಿ ಆಗಬೇಕಂತ ಆಗಿದೆ. ಮತ್ತೆ ಅದೇ ಚರ್ಚೆ 2 ನಿಮಿಷ ಅದೆಲ್ಲ ಚರ್ಚೆ ಆಯ್ತು. 2 ನಿಮಿಷ ಅವ್ರಿಗೆ ಅಷ್ಟೆಲ್ಲ ಮಾಡಿದ್ರು ಕೂಡ ಆ ತಪ್ಪನ್ನು ಮಾಡಿದ್ರು. ಇವತ್ತು ಅವ್ರಿಗೆ ಆ ಸೆನ್ಸಿಟಿವಿಟಿ ಇದೆ KPSC ಅವ್ರಿಗೆ, ಅವ್ರು ತಿಳ್ಕೊಂತಾರೆ ಅಂತ ಹೇಳಿ ನಾವು ಭಾವನೆ ಇಟ್ಕೊಂಡ್ರ ಅವ್ರಿಗೆ ಆ ಸೆನ್ಸಿಟಿವಿಟಿ ಇಲ್ಲ. ಎಲ್ಲಿ ತನಕ ಅವ್ರು ತಪ್ಪು ಮಾಡಿದಾರ ಅವ್ರಿಗೆ ಶಿಕ್ಷಣ ನಾವು ಮಾಡ್ಲಿಲ್ಲ ಅಂತಂದ್ರೆ ಹೆಂಗ? ಅವರು ಸದನ ಸಮಿತಿ ಮಾಡಿದ್ದೆ ಅಲ್ಲಲ್ಲ, ಶಿಕ್ಷಣ ಹೇಳಿದ್ರೆ ಮತ್ತೆ SIT ಮಾಡಿ ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು.
ಮನೆ SIT ಮಾಡ್ತೇವೆ ಅಂತ ಹೇಳಿ ನೀವು ಸ್ಪೆಸಿಫಿಕ್ ಕೊಡಿ ಅಂತ ಹೇಳಿದಾರಲ್ಲ, ಸುರೇಶ್ ಕುಮಾರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡಿಲ್ಲ, ಸುರೇಶ್ ಕುಮಾರ್ ಡೀಟೇಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. SIT ಅನುಮಾನ ಇರುವಂತದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿರುವಂತದ್ದು ಇದೆ. ಸುರೇಶ್ ಕುಮಾರ್ ಹಾಗಾಗಿ ಇದರ ಹಿನ್ನೆಲೆಯಲ್ಲಿ ತನಿಖೆ ಮಾಡಿದ್ರೆ ತಾನೆ ನಾವೆಲ್ಲ ದಾಖಲೆ ತರಲಿಕ್ಕೆಲ್ಲ ಆಗುತ್ತೆ. ಒಂದೇ ನಿಮಿಷ ಕೊಡ್ತೇವೆ ಎಲ್ಲ ಚರ್ಚೆ ಆಯ್ತಲ್ಲ, ಔಟ್ಕಮ್ ಏನು ಇಲ್ಲ, ಎಂತ ಔಟ್ಪುಟ್ ಆಗದ ಇಲ್ಲಿ ಕಥೆ ಹೇಳ್ಬೇಕು. ಈಗ ನಾವು ಸುರೇಶ್ ಕುಮಾರ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ದಾಖಲೆನ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ, ದಾಖಲೆ ಕೊಡ್ತಾರೆ, ತನಿಖೆಗೆ ಕೊಡ್ಬೇಕಲ್ಲ, ಹೇಳ್ಬೇಕಲ್ಲ. ಕೊಟ್ಟರೆ ತನಿಖೆ ಮಾಡ್ತಾರೆ ಹೇಳಿದ್ರೆ ಅವರು ಪ್ರಿಯಾಂಕ್ ಅವರೇ ನೀವೇನೇ ಹೇಳಿಲ್ಲ ಅವರು, ಪ್ರಿಯಾಂಕ್ ಅವರೇ ಕೊಟ್ರೆ ತನಿಖೆ